1955-56 ಇಸ್ವಿ ಸಮಯದಲ್ಲಿ ಶೈಕ್ಷಣಿಕ ಉದ್ದೇಶಕ್ಕೋಸ್ಕರ ಒಬ್ಬರು ದಾನಿ ಸುಮಾರು 50 ಎಕರೆ ಅಷ್ಟು ಜಾಗವನ್ನ ಶೈಕ್ಷಣಿಕ ಉದ್ದೇಶಕ್ಕಂತ ಕೊಟ್ಟಿದ್ರು ಕೂಡ ಇವತ್ತು ಅದು ದಾಖಲೆ ರಿಜಿಸ್ಟರ್ ಆಗದೇನೆ ಮತ್ತೆ ನಮ್ಮ ಶಿಕ್ಷಣಾಧಿಕಾರಿಗಳು ಮತ್ತೆ 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 ತಹಸೀಲ್ದಾರ್ಗೆ ಇದನ್ನು ದಯವಿಟ್ಟು ಇದಕ್ಕೆ ಶೈಕ್ಷಣಿಕ ಉದ್ದೇಶನ ಮಾಡ್ಕೊಡ್ಬೇಕು ದಾಖಲೆ ಅಂತ ಹೇಳಿದ್ರು ಕೂಡ ಮಾಡ್ದೇನೆ ಇವತ್ತದು ಪರಭಾರೆ ಆಗ್ತಾ ಇರೋದು. ಮತ್ತೆ ಕೆಲವು ರಿಯಲ್ ಎಸ್ಟೇಟ್ ಶಕ್ತಿಗಳು ಅದನ್ನ ಲಪ್ಟಾಯಿಸಕ್ಕೆ ಪ್ರಯತ್ನ ಪಡ್ತಾ ಇರೋದು ಇದನ್ನ ನಮ್ಮ ಗಮನಕ್ಕೆ ತಂದ್ರು. ಸೊ ನಾನಾಗ 2 ತೀರ್ಮಾನ ತಗೊಂಡೆ. ಒಂದು, ಇದನ್ನ ನಾನು ಸದಸ್ಯ ಆಗಿರುವ ವಿಧಾನಸಭೆಯ ಅರ್ಜಿ ಸಮಿತಿನಲ್ಲಿ ಇದ್ರ ಬಗ್ಗೆ ಮಾಹಿತಿ ತರಿಸ್ಕೊಂಡು ಮುಂದಿನ ಬಗ್ಗೆ ಚರ್ಚೆ ಮಾಡೋದು, ಅಥವಾ ಕೋಲಾರಕ್ಕೆ ಬಂದು ಇಲ್ಲಿನ ಜಿಲ್ಲಾಧಿಕಾರಿಗಳ ಜೊತೆ ಈ ಕುರಿತು ಚರ್ಚೆ ಮಾಡೋದು ಅಂತ ತೀರ್ಮಾನ ಮಾಡಿ ಇವತ್ತು ಎಲ್ಲ ಗೆಳೆಯರೊಂದಿಗೆ ನಾನು ಬಂದು ಜಿಲ್ಲಾಧಿಕಾರಿಗಳನ್ನ ನಾನು ಭೇಟಿ ಮಾಡಿದ್ದೀನಿ. ಯಾಕಂತಂದ್ರೆ ಆ ಮೂಲ ಯಾರು ದಾನಿಗಳಿದ್ರು ಶ್ರೀನಿವಾಸಲು, ಅವರು ಬಹಳ ಒಂದು ಒಳ್ಳೆ ಉದ್ದೇಶದಿಂದ ಆ ಕಾಲದಲ್ಲಿ ಶಿಕ್ಷಣಕ್ಕೆ ಈ ಕೋಲಾರ ಜಿಲ್ಲೆಯ ಯುವಕರಿಗೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅನ್ನೋಕ್ಕೋಸ್ಕರ ಕೊಟ್ಟಿದ್ರು. ಆ ಮೂಲ ದಾನಿಗಳ ಉದ್ದೇಶನ ನಾವು ಅದು ಸಫಲಗೊಳಿಸ್ಬೇಕು. ಈ ಭೂಮಿ ಶೈಕ್ಷಣಿಕ ಉದ್ದೇಶಕ್ಕಲ್ಲದೆ ಬೇರೆ ಯಾವುದೇ ಕಾರ್ಯಕ್ಕೆ ದುರುಪಯೋಗ ಆಗಬಾರ್ದು ಅಂತ ಒಂದು ಮನದಟ್ಟು ಮಾಡ್ಕೊಡಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಮತ್ತೆ ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಕೂಡ ಬಂದು ತಮ್ಮ ಧ್ವನಿಯನ್ನು ಕೂಡ ಸೇರಿಸಿ ಇದನ್ನು ಉಳಿಸ್ಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನಕ್ಕೆ ಬಂದಿದೆ. ಅವರು ಪೂರ್ತಿ ಅದರ ವಿವರಗಳನ್ನ ತರಿಸ್ಕೊಂಡು ನಾನು ನ್ಯಾಯಪರವಾದ ಒಂದು ನಿರ್ಧಾರ ನಾನು ತಗೊಳ್ತೀನಿ ಅಂತ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ತನಿಖೆ ದೃಷ್ಟಿಯಿಂದ ಈಗಾಗಲೇ ನಮ್ಮ ಮಂಜುನಾಥ್ ಗೌಡರು ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ, ಯಾವ ಹಂತದಲ್ಲಿ ಏನಾಗಿದೆ ಅಂತ. ಅದನ್ನ ನಾನು ಸರ್ಕಾರದ ಮಟ್ಟದಲ್ಲಿ, ವಿಧಾನಸಭೆ ಮಟ್ಟದಲ್ಲಿ ನಾನು ತಗೊಳ್ತೀನಿ. ನಮ್ಮ ಮೇಲ್ಮನೆಯ ಸದಸ್ಯರಾದ ಶ್ರೀ ರವಿಕುಮಾರ್ ಅವರು ಕೇಳಿದ ಪ್ರಶ್ನೆಗೆ ಒಂದು ರೀತಿಯಿಂದ ಕೇಶವ ಪ್ರಸಾದ್ ಅವರು ಕೇಳಿದ ಪ್ರಶ್ನೆಗೆ ಸತ್ಯಕ್ಕೆ ಸ್ವಲ್ಪ ದೂರನೇ ಇರುವ ಉತ್ತರ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾನು ತಗೊಂಡು ವಿಧಾನ ಪರಿಷತ್ತಿನಲ್ಲಿ ಒಂದು ಸಮಿತಿ ಇದೆ, ಆ ಸಮಿತಿ ಮುಂದೆ ಈ ರೀತಿ ಸರಿಯಾದ ಉತ್ತರ ಕೊಟ್ಟಿಲ್ಲ ಅನ್ನೋದು ಕೂಡ ನಾನು ಗಮನಕ್ಕೆ ತಂದು ಸೂಕ್ತ ಕ್ರಮ ತಗೊಳ್ಳೋಕೆ ನಾನು ಪ್ರಯತ್ನ. ಅದು ಯಾಕಂದ್ರೆ ನನಗೆ 24 ಗಂಟೆನೂ ಆಗಿಲ್ಲ ಇನ್ನು ಇವ್ರು ಬಂದು ನನಗೆ ಹೇಳಿ 24 ಗಂಟೆ ಒಳಗಡೆ ಇಷ್ಟು ಬಂದು ನಾವು ಮಾಡಿದ್ದೀವಿ. ಇನ್ ಮುಂದೆ ಇನ್ನೇನ್ ಮಾಹಿತಿ ಆಧಾರದ ಮೇಲೆ ಮಾಡಬೇಕು, ಯಾರು ತಪ್ಪು ಮಾಹಿತಿನ ಬೇಕು ಅಂತ ಕೊಟ್ಟಿದ್ದಾರೆ, ಅದರ ಉದ್ದೇಶ ಏನು, ಯಾರು ತಪ್ಪು ನಾವು